ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆಧ್ಯಾತ್ಮಿಕ ಗುರು ಶ್ರೀ ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರುವಂತಹ ಶಿವನ ಟೆಂಪಲ್ಗೆ ನಾವು ಬಂದಿದ್ದೇವೆ. ಶ್ರೀನಗರದ ಗೋಪಾದ್ರಿ ಬೆಟ್ಟದಲ್ಲಿ ಈ ಒಂದು ದೇವಸ್ಥಾನ ಇರುವಂಥದ್ದು. ಇಲ್ಲಿ ನೋಡ್ಬೋದು, ನಮ್ಮ ಹಿಂದೆನೇ ಕಾಣ್ತಾ ಇದೆ. ಈ ದೇವಸ್ಥಾನ ಹಿಂದ್ಗಡೆ ಇರುವಂಥದ್ದು ಈ ಶಂಕರಾಚಾರ್ಯ ಸ್ಥಾಪನೆ ಮಾಡಿರುವಂತಹ ಈ ಒಂದು ಅದ್ಭುತವಾದಂತಹ ಐತಿಹಾಸಿಕ ಪುರಾಣ ಶಕ್ತಿಶಾಲಿ ದೇವಸ್ಥಾನಕ್ಕೆ ನಾವು ಬಂದಿರುವಂಥದ್ದು. ಸುಮಾರು 1100 ಅಡಿಗಳಷ್ಟು ಎತ್ತರದಲ್ಲಿರುವಂತಹ ಈ ಒಂದು ದೇವಸ್ಥಾನ. ಶಂಕರಾಚಾರ್ಯರು ಇಲ್ಲಿ ಒಂದು ತಪಸ್ಸನ್ನು ಮಾಡಿದರು ಅನ್ನುವಂಥ ವಿಚಾರವನ್ನು ತಿಳಿದು ಬರ್ತದೆ. ಜೊತೆಯಲ್ಲಿ ಈ ದೇವಸ್ಥಾನ ಅತ್ಯಂತ ಪುರಾಣ ಪ್ರಸಿದ್ಧ ದೇವಸ್ಥಾನ. ಹಾಗಾಗಿ ಈ ದೇವಸ್ಥಾನ ಯಾವ ರೀತಿ ಇದೆ, ಇಲ್ಲಿಂದ ಶ್ರೀನಗರ ಯಾವ ರೀತಿ ಕಾಣುತ್ತೆ, ಶ್ರೀನಗರದ ಬಳಿನೇ ಇರುವಂಥ ಈ ದೇವಸ್ಥಾನದ ವೈಶಿಷ್ಟ್ಯತೆ ಏನು ಅನ್ನೋದ್ರ ಬಗ್ಗೆ, ಹೇಗಿದೆ ಅನ್ನೋದ್ರ ಬಗ್ಗೆ ನೀವು ತೋರಿಸ್ತಾ ಹೋಗ್ತೀವಿ. ಬನ್ನಿ ಹೋಗೋಣ. ಶಂಕರಾಚಾರ್ಯರು ಸ್ಥಾಪನೆ ಮಾಡಿರುವಂತಹ ಅತ್ಯದ್ಭುತವಾದಂತಹ ಈ ದೇವಸ್ಥಾನದ ಬಳಿ ನಾವಿರುವಂತದ್ದು. ನೋಡಿ, ದೇವಾಲಯ ಶಿಲೆಗಳಿಂದ, ಕಲ್ಲಿನಿಂದ ನಿರ್ಮಾಣ ಮಾಡಿರುವಂತಹ ಈ ಒಂದು ವಿಶೇಷವಾದ ಒಂದು ದೇವಸ್ಥಾನ. ಇದರಲ್ಲಿ ಸುಮಾರು 5 ರಿಂದ 6 ಅಡಿ ಎತ್ತರದ ಶಿವಲಿಂಗ ಒಳಗಡೆ ಇರುವಂತದ್ದು. ಬಹಳ ಚೆನ್ನಾಗಿದೆ. ಶಿವಲಿಂಗವನ್ನ ನೋಡುವಂಥದ್ದು ನಾವು ತೋರಿಸುವಂತ ಪ್ರಯತ್ನವನ್ನು ನಾವು ಮಾಡ್ತೇವೆ. ನೋಡಿ, ಈಗ ಮೇಲ್ಭಾಗದಲ್ಲಿ ಈಗ ಮೆಟ್ಲುಗಳನ್ನ ಹತ್ಕೊಂಡು ಹೋದ್ರೆ ಶಿವಲಿಂಗ ನಮಗೆ ಕಾಣ್ತದೆ. ಸೊ ಈಗ ಈ ಎತ್ತರದ ಬೆಟ್ಟಕ್ಕೆ ಸುಮಾರು 240 ಮೆಟ್ಲುಗಳನ್ನ ಹತ್ಕೊಂಡು ಮೇಲೆ ಬರಬೇಕಾಗ್ತದೆ. ತದನಂತರ ಒಳಭಾಗದಲ್ಲಿ ಶಿವಲಿಂಗ ಇರುವುದು. ಒಂದು ಅದ್ಭುತವಾದ ದರ್ಶನ ಇದೆ. ಹಾಗಾಗಿ ಶಿವನ ಮೂರ್ತಿ ಅಲ್ಲಿರುವಂಥದ್ದು ಅಲ್ಲಿ ನೋಡ್ಬೋದಾಗಿದೆ. ಸೊ ಹಾಗಾಗಿ ಶಿವಮೂರ್ತಿಯನ್ನ ದರ್ಶನವನ್ನು ಕೂಡ ಮಾಡ್ಕೋಬಹುದು. ಮಾಡಿದ ನಂತರ ಬಹಳ ಖುಷಿಯಾಗುವಂಥ ವಿಚಾರ. ಹಾಗಾಗಿ ಒಂದು ಅದ್ಭುತವಾದಂತಹ ಮೂರ್ತಿಯ ದರ್ಶನವನ್ನು ಮಾಡುತ್ತಾರೆ. ಪರಮ ಪುನೀತರಾಗ್ಬಿಡ್ತಾರೆ ಎಲ್ಲರೂ ಕೂಡ. ಆ ಒಂದು ಮೂರ್ತಿಯ ಸ್ವರೂಪ ಆ ರೀತಿ ಇದೆ. ಶಿವನ ಸ್ವರೂಪ ಶಂಕರಾಚಾರ್ಯರು ಸ್ಥಾಪನೆ ಮಾಡಿರುವಂತಹ ಈ ಒಂದು ಮೂರ್ತಿಯನ್ನ ನೋಡುವುದೇ ಒಂದು ಸೌಭಾಗ್ಯ. ಪರಮ ಪೂಜ್ಯ ಶಿವ ಅದು ಒಳ್ಳೆಯದನ್ನ ಮಾಡಿರುವಂತಹ ಒಂದು ವಿಶೇಷವಾದಂತಹ ಅನುಭೂತಿಯೊಂದಿಗೆ ನಾವು ನೋಡ್ತಾ ಇರುವಂತಹ ಮಾಡ್ತೇವೆ. ಹಾಗಾಗಿ ನೋಡ್ತೀವಿ, ಇದನ್ನ ತೋರಿಸ್ತೀವಿ. ಎಷ್ಟು ಸಾಧ್ಯ ಆಗಿದೆ ವಿಜುವಲ್ ತೋರಿಸೋದು ಕೆಲಸ ಮಾಡ್ತೀವಿ. ಈಗ ನೋಡ್ಬೋದು, ಸಂಪೂರ್ಣ ಶಿವಲಿಂಗವನ್ನ ನಾವು ನಿಮಗೆ ದರ್ಶನವನ್ನ ಮಾಡಿಸ್ತಾ ಇರುವಂಥದ್ದು. ಇಲ್ಲಿ ಹೆಚ್ಚು ಫೋಟೋಗ್ರಫಿಗೆ ಅವಕಾಶ ಇಲ್ಲ, ಆದ್ರೂ ಕೂಡ ನಾವು ತೋರಿಸುವಂತ ಒಂದು ಸಣ್ಣ ಪ್ರಯತ್ನ ರಿಕ್ವೆಸ್ಟ್ ಮಾಡಿದ್ದೇವೆ ತೋರಿಸ್ತಿದ್ದೇವೆ. ಆಗಿನಲ್ಲಿ ಶಿವಲಿಂಗದ ಒಂದು ದರ್ಶನವನ್ನ ಮಾಡಿದ ನಂತರ ನಾವೀಗ ಹೊರಗಡೆ ಬಂದ್ರೆ ಇಲ್ಲಿ ಸಂಪೂರ್ಣವಾದ ಒಂದು ವ್ಯೂ, ಶ್ರೀನಗರದ ವ್ಯೂ ಅನ್ನ ತೋರಿಸುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಆ ಹಿನ್ನೆಲೆಯಲ್ಲಿ ನೋಡಿ, ಇಲ್ಲಿ ಪಕ್ಕದಲ್ಲಿ ಹೀಗೆ ಬಂದ್ರೆ ಈ ಒಂದು ಸುತ್ತಲೂ ಒಂದು ಅದ್ಭುತವಾದಂತಹ ವಿಷಯವನ್ನ ತೋರಿಸ್ತೀವಿ. ಇಡೀ ಶ್ರೀನಗರ ಇಲ್ಲಿ ಕಾಣಿಸ್ತದೆ. 360 ಡಿಗ್ರಿನಲ್ಲಿ 360 ಡಿಗ್ರಿ ಈ ಟೆಂಪಲ್ನ ಸುತ್ತಲೂ ಕೂಡ ನಿಂತ್ಕೊಂಡು ನೋಡ್ಬೋದು. ಇಡೀ ಶ್ರೀನಗರ ಇರುವಂಥದ್ದು. ಈಗ ಸ್ವಲ್ಪ ಮಂಜು ಬೀಳ್ತಾ ಇರುವಂಥ ಬೆಳಗಿನ ಜಾವ ಇರೋನಲ್ಲಿ ಇಲ್ಲಿ ಮಂಜು ಬೀಳ್ತಾ ಇದೆ. ಐನಲ್ಲಿ ಸ್ವಲ್ಪ ಮಸ್ಕಿದೆ. ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀವಿ ನಾವು. ಸ್ವಲ್ಪ ನೋಡಿ, ಇಲ್ಲಿ ಮಸ್ಕಾದಂತಹ ಶ್ರೀನಗರ ಕಾಣಿಸ್ತಾ ಇದೆ. ಸೊ ಹಿನ್ನೆಲೆಯಲ್ಲಿ ಈಗ 360 ಡಿಗ್ರಿ ಈ ಶ್ರೀನಗರ ಇದೆ. ಈ ದಾಲ್ ಸರೋವರ ಕೂಡ ಇದೆ. ಇಲ್ಲಿ ಒಂದು ಐತಿಹ್ಯ, ನಿಮಗೆ ಒಂದು ವಿಷಯ ಹೇಳಕ್ ಬಯಸ್ತೇನೆ. ಹಿಂದೆ ಶಂಕರಾಚಾರ್ಯರು ಬರೋಕೆ ಮೊದಲು ಈ ಒಂದು ಬೆಟ್ಟ ಇದೆಯಲ್ಲ, ಇದು ಅಗ್ನಿ ಪರ್ವತ ಆಗಿರ್ತದೆ. ಕೆಳಭಾಗದಲ್ಲಿ ಅಗ್ನಿ ಪರ್ವತಗಳನ್ನ ಕುದೀತಾ ಇರ್ತಕ್ಕಂಥ ಬೆಟ್ಟ. ಸಾವಿರಾರು ವರ್ಷಗಳ ಹಿಂದೆ ಅದನ್ನ ತಡಿಸುವ ಸಲುವಾಗಿ ದೇವಶ್ರೀ ನಮ್ಮ ಶಂಕರಾಚಾರ್ಯರು ತಪಸ್ಸನ್ನ ಇಲ್ಲಿ ಕೂತ್ಕೊಂಡು ತಪಸ್ಸನ್ನ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ದಾಲ್ ಲೇಕ್, ಕೆಳಗಡೆ ಇರುವಂತಹ ದಾಲ್ ಸರೋವರ ಇದೆಯಲ್ಲ, ಆ ಒಂದು ವಿಶಾಲವಾದ ದಾಲ್ ಸರೋವರದಿಂದ ಬಂದಂತ ನೀರಿದೆಯಲ್ಲ, ಆ ನೀರಿನಿಂದ ಇಡೀ ಅಗ್ನಿ ಪರ್ವತ ಈ ಬಿಸಿಯಿಂದ ಕುದೀತಾ ಇರುತ್ತೆ. ಇದು ತಣ್ಣಗಾಗುತ್ತೆ ಅನ್ನುವಂತ ಐತಿಹ್ಯ ಇದೆ. ಅವರು ಬಂದು ತಪಸ್ಸನ್ನ ನಂತರ ಮಾಡೋ ಸಂದರ್ಭದಲ್ಲಿ ಸ್ವಯಂ ಶಿವನೇ ಈ ಒಂದು ಟೆಂಪಲ್ ಅಲ್ಲಿ ಬಂದು ನೆಲೆಸಿದ್ದಾನೆ ಅಂತ ಅನ್ನುವಂತ ಮಾತನ್ನ ಹೇಳ್ತಾರೆ. ಈ ಒಂದು ಟೆಂಪಲ್ನ ಹಲವಾರು ರಾಜರು ಇದನ್ನು ನಿರ್ಮಾಣ ಮಾಡಿರುವಂತದ್ದು. ಹಾಗಾಗಿ ಈ ಟೆಂಪಲ್ಗೂ ಬಹಳಷ್ಟು ವೈಶಿಷ್ಟ್ಯ ಇದೆ. ಒಂದು ಕಲ್ಲಿನಿಂದ
ರಚನೆ ಮಾಡಿರುವಂತ ಈ ಒಂದು ದೇವಸ್ಥಾನ ನೋಡ್ಲಿಕ್ಕೆ ಬಹಳ ವಿಶೇಷವಾಗಿ ಕಂಡು ಬರುತ್ತೆ. ಫೈನಲಿಯಲ್ಲಿ ಇವಿಷ್ಟು ವಿಚಾರವನ್ನ ನಾವು ಇಲ್ಲಿ ಶಂಕರಾಚಾರ್ಯರ ಒಂದು ಈ ಒಂದು ಶಿವನ ದೇವಸ್ಥಾನದ ಕುರಿತಂತೆ ಶಂಕರಾಚಾರ್ಯ ಸ್ಥಾಪನೆ ಮಾಡಿರುವಂತ ಈ ಶಂಕರಾಚಾರ್ಯರ ಶಿವನ ಟೆಂಪಲ್, ಏನು ಜ್ಯೇಷ್ಠೇಶ್ವರ ಟೆಂಪಲ್ ಅಂತ ಕರೀತಾರೆ, ಆ ಟೆಂಪಲ್ ನಲ್ಲಿ ಬಹಳ ನಮಗಂತೂ ಬಹಳ ಖುಷಿ ಆಯ್ತು. ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹಾರೈಸ್ತೇವೆ. ಮತ್ತಷ್ಟು ಈಗ ದಾಲ್ ಸರೋವರದಲ್ಲಿ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನ ನಾವು ನಿಮಗೆ ತೋರ್ಸಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ನೋಡಿದ್ರಲ್ಲ ಶ್ರೀನಗರ ಯಾವ ರೀತಿ ಇದೆ, ಎಷ್ಟು ವಿಸ್ಮಯ ಆಗಿದೆ ಅನ್ನುವಂಥದ್ದನ್ನ, ದಾಲ್ ಸರೋವರದ ಸೌಂದರ್ಯವನ್ನು ಕೂಡ ತಮಗೆ ತೋರಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ. ಹೋಗೋಣ ಬನ್ನಿ. ಕಾಶ್ಮೀರ ಅಂದ್ರೆ ಭೂಮಿ ಮೇಲಿನ ಸ್ವರ್ಗನೇ ಸರಿ. ಈ ಸ್ವರ್ಗನ ನಾವು ನಿಮಗೆ ತೋರಿಸ್ತೇವೆ. ಈ ಸ್ವರ್ಗದ ಬಾಗಿಲು ಅಂತ ಏನು ಕರೀತಾರೆ ಅದು ಇಲ್ಲೇ ಇರೋದು. ನಾವೀಗ ಬರೋಬ್ಬರಿ 9200 ಅಡಿಗಳು ಸಮುದ್ರ ಮಟ್ಟದಿಂದ ಅಷ್ಟು ಮೇಲ್ಗಡೆ ಇರುವಂಥದ್ದು. ಇದನ್ನು ಚಂದನ್ವಾರಿ ಅನ್ನುವಂಥ ಫೇಮಸ್ ಆದಂಥ ಪ್ರವಾಸಿ ತಾಣದಲ್ಲಿದ್ದೇವೆ. ತಾವೀಗ ನೋಡ್ಬೋದು ಹಿಂಭಾಗದಲ್ಲಿ ಕುದುರೆಗಳ ಮೇಲೆ ಪ್ರವಾಸಿಗರು ಬರ್ತಾ ಇರುವಂಥದ್ದು. ಇಲ್ಲಿ ಯಾರಿಗೆ ನಡೆಯಲಿಕ್ಕೆ ತುಂಬ ದೂರ ಆಗೋದಿಲ್ಲ ಅವರಿಗೆ ಕುದುರೆಗಳ ಮೂಲಕ ಕರೆದುಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಸೊ ಪ್ರವಾಸಿಗರು, ಮಕ್ಕಳು ಇವನ್ನೆಲ್ಲರೂ ಕುದುರೆ ಹತ್ಕೊಂಡು ಕರ್ಕೊಂಡು ಹೋಗ್ತಾ ಇರುವಂಥ ನೋಡ್ಬೋದಾಗಿದೆ. ಈಗ ನೋಡ್ಬೋದು ಈ ಬೆಟ್ಟಗಳ ಸಾಲುಗಳು ಏನು ಕಾಣ್ತಾ ಇದೆ, ಬಹಳ ಪ್ರಮುಖವಾದಂತಹ ಜಾಗ. ಒಂದು ಕಡೆ ನದಿ ಹರಿತಾ ಇರುವಂಥದ್ದು ನೋಡ್ಬೋದು. ಪ್ರವಾಸಿಗರು ಆ ಫೋಟೋನ ತೆಗೆದುಕೊಳ್ತಾ ಇರುವಂಥದ್ದು, ವಿಡಿಯೋನ ತೆಗೆದುಕೊಳ್ತಾ ಇರುವಂಥದ್ದು. ಹಾಗೆ ಬಹಳ ಖುಷಿಯಿಂದ ಅವರು ಈ ಒಂದು ಜಾಗದ ಸೌಂದರ್ಯವನ್ನು ಸವಿತಾ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ನೀರು ಹರಿದು ಕಲ್ಲುಗಳೇ ಕರಗಿ ಹೋಗಿರುವಂಥದ್ದನ್ನು ನಾವು ನೋಡ್ಬೋದು. ಪಕ್ಕದಲ್ಲೇ ಹಿಮಚ್ಛಾದಿತ ಬೆಟ್ಟಗಳನ್ನು ನಾವು ನೋಡ್ಬೋದಾಗಿದೆ. ಈಗ ಒಂದು ತಿಂಗಳ ಅವಧಿನಲ್ಲಿ ಈ ಬೆಟ್ಟಗಳು ಸಂಪೂರ್ಣವಾಗಿ ಹಿಮದಿಂದ ಕೂಡು ಕಂಪ್ಲೀಟಾಗಿ ಮುಚ್ಚೋಗಿರುತ್ತೆ. ನಾವೀಗ ನೋಡ್ಬೋದಾಗಿದೆ ಮೇಲ್ಗಡೆ ಇಲ್ಲೆಲ್ಲ ಅನಂತ್ನಾಗ್ ಆ ಬೆಟ್ಟದ ಮೇಲ್ಗಡೆನೂ ಕೂಡ ಇದು ಆರ್ಮಿ ರಿಸ್ಟ್ರಿಕ್ಟೆಡ್ ಏರಿಯಾ ಇರೋದ್ರಿಂದ ಈ ಭಾಗದಲ್ಲಿ ಎಲ್ಲ ಕಡೆನೂ ಕೂಡ ಒಂದು ಮಿಲಿಟ್ರಿ ಆರ್ಮಿಯವರು ಎಲ್ಲ ಕಡೆ ಪೋಸ್ಟಿಂಗ್ ಅಲ್ಲಲ್ಲಿ ಅವರಿಗೆ ಇರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಅಲ್ಲಿ ಗಡಿಯ ಒಂದು ಕಣ್ಗಾವಲನ್ನು ಇಟ್ಟಿರ್ತಾರೆ, ಪೊಲೀಸ್ನವರು ಕೂಡ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನೋಡ್ಬೋದಾಗಿದೆ ಮೇಲ್ಭಾಗದಲ್ಲಿ ಹಿಮಚ್ಛಾದಿತವಾದಂಥ ಬೆಟ್ಟಗಳು ಈಗಾಗಲೇ ಹಿಮ ಸುರಿತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ನೋಡಿ ಬೆಟ್ಟಗಳ ಮೇಲೆ ಎಲ್ಲರೂ ಬಿಳಿಯ ಒಂದು ಹೂಗಳು ಬಿದ್ದಿರೋ ರೀತಿಯಲ್ಲಿ ಹಿಮಚ್ಛಾದಿತ ಬೆಟ್ಟಗಳ ಸೌಂದರ್ಯ ನಾವೀಗ ನೋಡ್ಬೋದಾಗಿದೆ. ಇದು ಅತ್ಯಂತ ಪ್ರಮುಖವಾದ ಜಾಗ. ಯಾಕಂತಂದರೆ ಈ ಒಂದು ಜಾತ್ರಾ ಇದೆಯಲ್ಲ, ಈಗ ನೋಡ್ಬೋದು ಈ ಒಂದು ಜಾಗ ಇದೆಯಲ್ಲ, ಇದು ಈ ಒಂದು ಟೈಮ್ನಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಇರ್ತಾ ಇದ್ದು. ಆದರೂ ಕೂಡ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಪ್ರವಾಸಿಗರ ಸಂಖ್ಯೆಯಲ್ಲಿ ಸಾಕಷ್ಟು ಇಳಿಮುಖವಾಗಿದೆ. ಹಾಗಾಗಿ ಕಡಿಮೆ ಪ್ರವಾಸಿಗರು ನಾವೀಗ ಸದ್ಯಕ್ಕೆ ನೋಡಲಿಕ್ಕೆ ಸಾಧ್ಯ ಇದೆ. ಅವರು ಇಲ್ಲಿ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಪ್ರವಾಸಿ ತಾಣಕ್ಕೆ ಬಂದು ಬಹಳ ಖುಷಿಯಾಗಿ ಈ ಒಂದು ಜಾಗವನ್ನು ಎಂಜಾಯನ್ನು ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇರುವಂಥದ್ದು. ನೀರು ಗಟ್ಟಿಯಾಗಿ ಐಸಾಗಿರುವಂಥದ್ದು, ಬಹಳ ತಣ್ಣಗಿರುವಂಥ ವಾತಾವರಣ ಇದೆ. ಇಲ್ಲಿ -9 ಡಿಗ್ರಿ ಇರುವಂಥ ವಾತಾವರಣ. ಹಾಗಾಗಿ ಇಲ್ಲಿ ತಂಪಾದ ಒಂದು ವಾತಾವರಣದ ಜೊತೆಗೆ ಹಿತವಾದ ಒಂದು ನೋಟ ಕೂಡ ನಿಮಗೆ ಸಿಗ್ತದೆ. ಹಾಗಾಗಿ ಜನಸಾಮಾನ್ಯರು ಬಹಳ ಖುಷಿಯಿಂದ ಇಲ್ಲಿ ಬಂದು ಇಲ್ಲಿ ಜಾಗವನ್ನು ನೋಡ್ತಾ ಇರುವಂಥದ್ದು. ಕಾಶ್ಮೀರದ ಈ ಒಂದು ಸೌಂದರ್ಯವನ್ನು ಜಿ ಕನ್ನಡ ನ್ಯೂಸ್ ನಿಮಗೆ ಎಕ್ಸ್ಕ್ಲೂಸಿವ್ಲಿ ಇವಾಗ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಯಾವ ರೀತಿ ಕಾಶ್ಮೀರ ಇದೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು. ಪ್ರವಾಸಿಗರು ಕೂಡ ಇಲ್ಲಿ ಆರಾಮಾಗಿ ಓಡಾಡ್ತಾ ಇದ್ದಾರೆ. ಅವರ ಒಂದು ರಕ್ಷಣಾ ಕೆಲಸವನ್ನು ಕೂಡ ಆರ್ಮಿಯವರು ಮಾಡ್ತಾ ಇರುವಂಥದ್ದು. ಹಾಗಾಗಿ ಬಹಳ ಒಂದು ಸೌಂದರ್ಯದ ಗಣಿ ಅಂತ ಏನು ಕರೀತಾರೆ ಅದು ಕಾಶ್ಮೀರದಲ್ಲೇ ಇರುವಂಥದ್ದು. ಪವಿತ್ರ ಅಮರನಾಥ ಯಾತ್ರೆಗೆ ಹೋಗ್ಬೇಕಂದ್ರೆ ಇದೇ ಮಾರ್ಗದಲ್ಲಿ ಹೋಗಬೇಕು. ಈ ಜಾಗದಲ್ಲಿ ನಾವು ತೋರಿಸ್ತಾ ಇದ್ದೀವಲ್ಲ, ಈ ಒಂದು ಜಾಗದಲ್ಲೇ ಅದು ಮೊದಲ ಸ್ಟೆಪ್ ಆರಂಭ ಆಗುತ್ತೆ. ಈ ಜಾಗದ ಮೂಲಕ ತೆರಳಿದ್ರೆ ಸುಮಾರು 15 ಕಿಲೋಮೀಟರ್ಗಳ ಒಂದು ಜಿಗ್ಜ್ಯಾಗ್ ಒಂದು ಮಾರ್ಗದಲ್ಲಿ ಸಾಗಿದ್ರೆ ಅಮರನಾಥ
ಒಂದು ಯಾತ್ರೆಯನ್ನು ತಾವು ಸಾಗಿಸ್ಬೋದು, ಹೋಗ್ಬೋದು. 2 ತಿಂಗಳ ಕಾಲ ಮಾತ್ರ ಈ ಯಾತ್ರೆಗೆ ಅವಕಾಶ ಇರ್ತದೆ. ಆ ಸಂದರ್ಭದಲ್ಲಿ ಈ ರೂಟ್ ಓಪನ್ ಇರುತ್ತೆ. ಸೈನಿಕರ ಒಂದು ಭದ್ರತೆಯೊಂದಿಗೆ ಅಮರನಾಥ ಯಾತ್ರೆಗೆ ಈ ಒಂದು ಜಾಗದಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಅವಾಗ ಮಾತ್ರ ಅವಕಾಶ ಕೊಡ್ತಾರೆ. ಸದ್ಯಕ್ಕೆ ಇಲ್ಲಿ ಅವಕಾಶ ಇಲ್ಲ. ಏನು ಈ ಚಂದನ್ವಾರಿ ಈ ಒಂದು ಜಾಗ ಇದೆ, ಅದನ್ನು ಇನ್ನು ಶಿವನ ಪಾದ ಅಂತಲೇ ಕರೀತಾರೆ. ಈ ಅಮರನಾಥ ಯಾತ್ರೆಯ ಒಂದು ಪಾದ ಇಲ್ಲಿಂದ ಶುರುವಾಗುತ್ತೆ. ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಇದು 9200 ಅಡಿಗಿಂತ ಹೆಚ್ಚು ಎತ್ತರದಲ್ಲಿರುವಂಥ ಜಾಗ. ಈ ಜಾಗದಲ್ಲಿ ಆಕ್ಸಿಜನ್ ಕೂಡ ಕಡಿಮೆ ಇರುತ್ತೆ. ಆ ಸಂದರ್ಭದಲ್ಲಿ ನಾವು ನೋಡ್ಬೋದು ಎಷ್ಟು ಥಂಡಿ ಇದೆ ಅಂದರೆ ಇಲ್ಲಿ -3-4 ಡಿಗ್ರೀಸ್ ಅಷ್ಟಿದೆ. ಆ ಹಿನ್ನೆಲೆಯಲ್ಲಿ ಬಹಳ ತಣ್ಣಗಿರುವಂಥ ವಾತಾವರಣ. ಈ ಜಾಗಗಳ ಹಿಮಚ್ಛಾದಿತ ಬೆಟ್ಟಗಳ ನಡುವೆ ಈ ಒಂದು ಮೆಟ್ಟಿಲುಗಳ ಮೂಲಕ ಹೋಗ್ತಾ ಪ್ರವಾಸಿಗರು ಬರ್ತಾ ಇದ್ದಾರಲ್ಲ, ಈ ಜಾಗದಲ್ಲಿ ಹೋದರೆ 13 ಕಿಲೋಮೀಟರ್ ಹೋಗಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅಮರನಾಥ ಯಾತ್ರೆಯನ್ನು ಹೋಗಲಿಕ್ಕೆ ಅವಕಾಶ ಸಿಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಹಲವು ಪ್ರಾಸೆಸ್ಗಳ ತಾವು ಮುಗಿಸ್ಕೊಂಬಂದರೆ ಈ ಭಕ್ತಾದಿಗಳು ಇದೇ ಜಾಗದಲ್ಲಿ ಅಮರನಾಥ ಯಾತ್ರೆಯನ್ನು ಕೈಗೊಳ್ಳಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಹಾಗಾಗಿ ಈ ಜಾಗದಲ್ಲೂ ಕೂಡ ಇಲ್ಲಿವರೆಗೆ ಮಾತ್ರ ಪ್ರವೇಶವನ್ನು ಮಾಡಲಿಕ್ಕೆ ಮಾತ್ರ ಭದ್ರತಾ ಸಿಬ್ಬಂದಿ ಅವಕಾಶವನ್ನು ಕೊಟ್ಟಿದ್ದಾರೆ. ಕೆಲವೊಂದು ಜಾಗಗಳನ್ನು ತೋರಿಸ್ಲಿಕ್ಕೆ ಅವಕಾಶ ಇಲ್ಲ. ಭದ್ರತಾ ಸಿಬ್ಬಂದಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಕೆಲವೊಂದು ಜಾಗಗಳನ್ನು ಮಾತ್ರ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಹಾಗಾಗಿ ಇನ್ನೂ ಹಲವು ಜಾಗಗಳು ತಮಗೆ ಮುಂದೆ ಕಾದಿದೆ. ಆ ಒಂದು ವಿಶೇಷ ಪ್ರವಾಸಿ ತಾಣಗಳು ಯಾವ ರೀತಿ ಇದೆ, ಕಾಶ್ಮೀರ ಹೇಗಿದೆ ಅನ್ನೋದನ್ನು ವಿಶೇಷವಾಗಿ ಜೀ ಕನ್ನಡ ನ್ಯೂಸ್ನಲ್ಲಿ ನಮ್ಮ ವೀಕ್ಷಕರಿಗೆ ನಾವು ತೋರಿಸ್ತೀವಿ. ಬನ್ನಿ. ಕಾಶ್ಮೀರಕ್ಕೆ ಬಂದ ನಂತರ ದಾಲ್ ಸರೋವರ ನೋಡದೇ ಇದ್ದರೆ ಹೇಗೆ? ದಾಲ್ ಸರೋವರ ನೋಡಲಿಕ್ಕೆ 2 ಕಣ್ಣು ಸಾಲಲ್ಲ. ಇದೇ ನೋಡಿ ದಾಲ್ ಸರೋವರ, ವಿಸ್ಮಯ, ಪ್ರಕೃತಿಯ ವಿಸ್ಮಯ. ಇಲ್ಲಿ ಏನು ಗೊತ್ತಾ, ನೀರು ಆ ತಳಭಾಗದಿಂದ ಒಂದು ಬುಗ್ಗೆ ರೀತಿಯಲ್ಲಿ ಹೊರಬರುವಂಥದ್ದು, ಸ್ಪ್ರಿಂಗ್ಸ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಆ ರೀತಿಯಾಗಿ ನೀರು ಬರುತ್ತೆ, ಪರಿಶುದ್ಧವಾದ ನೀರು. ಬೋಟ್ಗಳು ಕೂಡ ರೆಡಿ ಇದೆ. ನಾವು ಕೂಡ ದಾಲ್ ಸರೋವರ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಯಾವ ಬೋಟ್ಗೆ ಎಷ್ಟೆಷ್ಟು ಏನೇನು ಅನ್ನುವಂತಹ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಹಾಕಿದ್ದಾರೆ. ಇದು ನೋಡ್ಬೋದು. ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಬೋಟ್ಗೆ ಟೂರಿಸ್ಟ್ ಗೈಡ್ ಇದೆ ನೋಡಿ. ಸೈಕ್ಲಿಂಗು, ಜಾರ್ಬಿಂಗು, ಹೈಡ್ರೋ ಜಾರ್ಬಿಂಗು, ಮೋಟಾರ್ ಬೈಕ್ಸು, ಮೋಟಾರ್ ಬೋಟ್ಸು, ಜೆಟ್ ಸ್ಕೈ, ಬಾತಿಂಗ್ ಬೋಟ್ಸು, ಇವೆಲ್ಲವನ್ನೂ ಕೂಡ ಇಲ್ಲಿ ವಿಶೇಷವಾಗಿ ಹಾಕಿರುವಂಥದ್ದು. ಈಗ ನೋಡ್ಬೋದು ಭಾಳಷ್ಟು ಜನ ದಾಲ್ ಸರೋವರದಲ್ಲಿ ಒಂದು ಬೋಟ್ನಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇರುವಂಥದ್ದು. ಇದು ಬಹಳ ಒಂದು ಖುಷಿ ಕೊಡುವಂತಹ ವಿಚಾರ. ಸುಮಾರು 25 ಎಕರೆಗಿಂತಲೂ ಹೆಚ್ಚು ವಿಸ್ತಾರವಾದಂತಹ ದೊಡ್ಡದಾದಂತಹ ದಾಲ್ ಸರೋವರ ಇದು. ಈ ದಾಲ್ ಸರೋವರದಲ್ಲಿ ನಾವು ಕೂಡ ಒಂದು ರೌಂಡ್ಸ್ ಹೋಗಿ ಬರ್ತೀವಿ. ಹಾಗಾದರೆ ದಾಲ್ ಸರೋವರದಲ್ಲಿ ಹೋಗಲಿಕ್ಕೆ ನಾವು ಕೂಡ ಸಿದ್ಧತೆ ನಡೆಸ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ನೀವು ಕೂಡ ನಮ್ಮ ಜೊತೆ ಬನ್ನಿ, ದಾಲ್ ಸರೋವರದ ಸೌಂದರ್ಯವನ್ನು ಅನುಭವಿಸೋಣ. ಹಾಗಾದರೆ ಬೋಟ್ ರೆಡಿ ಇದೆ, ಹೋಗೋಣವಾ? ದಾಲ್ ಸರೋವರದಲ್ಲಿ ನಮ್ಮ ಪ್ರಯಾಣ ಆರಂಭ ಆಗಿದೆ. ನೋಡ್ತಾ ಇರ್ಬೋದು ವಿಹಂಗಮ ನೋಟ. ಎಲ್ಲೆಲ್ಲೂ ಕಣ್ಣಾಯಿಸಿದ ಕಡೆ ಎಲ್ಲ ಕಡೆ ನೀರು. ಸ್ವಲ್ಪ ಮಂಜು ಮುಸುಕಿದ ವಾತಾವರಣ ಇದೆ, ಯಾಕಂದರೆ ಚಳಿ ಇದೆಯಲ್ಲ. ಆ ಹಿನ್ನೆಲೆಯಲ್ಲಿ ಮಂಜು ಮುಸುಕಿದ ವಾತಾವರಣ ಇದೆ. ದೋಣಿ ಸಾಕ್ತಾ ಇದೆ. ಈ ಅದ್ಭುತವಾದಂತಹ ಒಂದು ನೋಟವನ್ನು ಪ್ರತಿಯೊಬ್ಬರೂ ಕೂಡ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಏನಂದರೆ ಈ ದಾಲ್ ಲೇಕ್ನಲ್ಲಿ ವಿಶೇಷ ಏನಪ್ಪ ಅಂತಂದರೆ, ನೀವು ದೋಣಿಗಳಲ್ಲಿ ಹೋಗ್ತಾನೆ ತಮಗೆ ಕಾಫಿ, ಟೀ ಅಥವಾ ಇಲ್ಲಿ ಏನು ಬಹಳಷ್ಟು ಫೇಮಸ್ ಆಗಿರುವಂಥ ಪಾನೀಯಗಳಿದೆ, ಅದನ್ನೆಲ್ಲ ನೀವು ಸೇವನೆ ಕೂಡ ಮಾಡ್ಬೋದು. ಅದನ್ನು ಮಾರ್ತಾ ಇದ್ದಾರೆ, ಇಲ್ಲಿ ನೋಡ್ಬೋದು. ಇದೆ ಅವರು ಬಿಸಿ ಬಿಸಿ ಆದಂತಹ ಒಂದು ಇದನ್ನು ಮಾರ್ತಾ ಇದ್ದಾರೆ. ಹಾಗಾಗಿ ಬೈ ಕ್ಯಾ ಹೇ? ಕಾವಾ ಹಾಟ್ ಕಾಫಿ ನೋಡಿ. ಪಕ್ಕದಲ್ಲಿ ನಮ್ಮ ಅವರು ಕಾಫಿ, ಟೀ, ಕಾವಾ ಇವನ್ನೆಲ್ಲ ಮಾಡ್ತಾರೆ. ಕಾವಾ ಅಂದರೆ ಇಲ್ಲಿ ಸ್ಪೆಷಲ್ ಟೀ, ತುಂಬ ಬಿಸಿ ಬಿಸಿಯಾಗಿ ಸಿಗುತ್ತೆ. ಅವನೇ ಮಾತಾಡ್ಸೋಣ. आपका नाम? मोहम्मद शफी जी, बोलो कैसा चल रहा है? अभी तो बहुत कम है सर जी। हाँ सर, काम तो बहुत एक्चुअली अगर देखा है ये 0 पे इस टाइम में सर। हाँ सर, बस इंसान को बस ये कोशिश होता है कि कुछ कमाए सर जी, मगर उतना कमाता नहीं सर जी। और दूसरी तरफ की महंगाई इतना बढ़ गई कि जो पूछो मत। हाँ सर, क्या क्या आपके पास क्या क्या मिलता है? वो पानी है, वो जो हॉट कॉफी है, कावा है, क्या क्या वैरायटी है? हमारे पास है 3 वैरायटी, कॉफ़ी है, कहवा है और हॉट चॉकलेट है सर जी। यस सर, वो साइज़ के हिसाब से सर जी, अगर मीडियम वाला बनेगा कॉफ़ी या हॉट चॉकलेट वो बनेगा 100 वाला, और इससे भी बड़ा बनेगा तो वो बनेगा 150 वाला सर। यस सर। अब टूरिस्ट का कम हो गया ना उसके बाद, वो पहलगाम का अटैक होने के बाद। हाँ,
वो क्या हो रहा है आपका जीवन में, क्या इफेक्ट हो रहा है? उसी के बाद सर जी ये भी जो काम वो ज़ीरो पे आ गया सर जी। अब पता नहीं कैसे काम होगा, आएगा टूरिस्ट या कि नहीं आएगा सर जी। मगर उम्मीद तो यही होता है सर जी, टूरिस्ट आए और यहाँ कुछ नहीं ऐसा कि डर की ज़रूरत नहीं है सर। डर का जरूरत नहीं है। हाँ सर, आप, डरने की ज़रूरत आप ही नहीं सर। आप टूरिस्ट को क्या बताना चाहते हैं? हम टूरिस्ट से यही बताएं सर, आप आए बिना डर बिना झिझक के, आराम से आए, खुशी से आए। यहाँ कश्मीरी लोग ऐसे हैं कि हर किसी को प्यार करते हैं। जो टूरिस्ट ये समझे कि जिसको उतना उसको अपने घर में प्यार नहीं मिलेगा जितना कश्मीर के लोग प्यार करते हैं, चाहे किसी भी वर्ल्ड भी किसी भी जगह से आए टूरिस्ट, और उनको प्यार देते हैं हम और हमेशा देते रहेंगे सर जी। जो अब फ्रीज हो जाता है ना ये हाँ दाल सर सरोवर, जी। कब कब वो कंप्लीट फ्रीज होता है ना? कब? एक्चुअली क्या है सर जी, जब बर्फ ज़्यादा पड़ेगा तब तो ये फ्रीज होता है सर जी। अगर बर्फ कम पड़ेगा तो उतना फ्रीज नहीं होता है, तो वो 1.5 घंटे 2 घंटे के बाद खुद पिघल जाता है धूप की वजह से सर। हाँ सर, अगर ज़्यादा बर्फ पड़ेगा वो उसको तोड़ना पड़ता है सर जी। ये वो स्पेशलिटी क्या है दाल सरोवर का? स्पेशल यहाँ का फेमस है सर जी कहवा है, और यहाँ का लोगों का प्यार। आपका नाम? मोहम्मद शफी। ಮೊಹಮ್ಮದ್ ಶಫಿ ಅವ್ರ ಮಾತು ನೋಡಿದ್ರಲ್ಲ, ಇಲ್ಲಿನ ಜನರ ಪ್ರೀತಿನೇ ವಿಶೇಷ. ಹಾಗಾಗಿ ಇಲ್ಲಿ ಸುತ್ತಲೂ ಇರುವಂತಹ ಒಂದು ಅದ್ಭುತವಾದಂತಹ ಒಂದು ವಿಹಂಗಮ ನೋಟ ಜೊತೆ ಬಿಸಿ ಬಿಸಿಯಾದ ಕಾವ ಕೂಡ ಕುಡಿಬಹುದು. ನಾವು ಕೂಡ ಒಂದು ಕಾವ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತೇನೆ. ಏಕ್ ಕಾವ ಮುಜೆ ದೇ ಸಕ್ತೆ ಹೋ ಆಪ್? ನೋಡೋಣ, ನಾನೊಂದು ಕಾವ ತಗೊಂಡು ಒಂದು ಸ್ವಲ್ಪ ಈ ಒಂದು ಅತ್ಯುತ್ತಮವಾದ ವಾತಾವರಣದಲ್ಲಿ ನಾನು ಕೂಡ ಒಂದು ಕಾವಾದ ಟೇಸ್ಟ್ ನೋಡಿ ಅದು ಹೇಗಿರುತ್ತೆ ಅಂತ ನೋಡೋಣಂತೆ. ಯಾಕಂದ್ರೆ ಚಳಿಯಾದ ವಾತಾವರಣ, ಸ್ವಲ್ಪ ಬಿಸಿಯಾದಂತಹ ಒಂದು ಕಾವನ ನಾವು ಕುಡಿಬೇಕು ಅಂತ ಅಂದೆ ಅನಿಸುತ್ತದೆ. ಸೊ ನಾವು ಹಾಗಾಗಿ ಒಂದು ಕಾವನ ನಾನು ಕೂಡ ಸೇವನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನೋಡೋಣ, ನೋಡಿ ಇದು ವಿಶೇಷವಾದಂತಹ ರೀತಿಯಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅವರು. ಬೇರೆ ಬೇರೆ ಜಡಿ ಬೂಟಿಯಾ ಡಾಲ್ರು ಕ್ಯಾ ಬಾದಾಮ್ ಅಕ್ರೂಟ್ ಇವನ್ನೆಲ್ಲ ಹಾಕಿ ಒಂದು ಕೋಕೋನಟ್. ಓಕೆ, ನೋಡಿ ರೆಡಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಜೇನುತುಪ್ಪನೂ ಕೂಡ ಹಾಕ್ತಾರೆ. ಇದನ್ನೆಲ್ಲ ಹಾಕಿ ಅದನ್ನು ರೆಡಿ ಮಾಡ್ತಾರೆ. ಓ ರೋಸ್ ಕೇಸರಿ. ಓಕೆ, ಭಾಳ ಚೆನ್ನಾಗಿದೆ. ನೋಡಿ ಸ್ವೀಟ್ ಕಾರ್ನ್ ಕೂಡ ಹತ್ರದಲ್ಲಿ ತಗೊಂಡ್ ಬಂದಿದ್ದಾರೆ. ಸ್ವೀಟ್ ಕಾರ್ನ್ ಕೂಡ ನೋಡಿ, ಉಸ್ಕೋ ದಿಕ್ಕಾವ್. ಓ ಸೂಪರ್, ಬಿಸಿ ಬಿಸಿ. ಏಕೆ ವೆಜ್ ಮೊಮೋಸ್ ನೋಡಿ, ವೆಜ್ ಮೊಮೋಸ್ ಕೂಡ ಸಿಗುತ್ತೆ, ಸ್ವೀಟ್ ಕಾರ್ನು ಸಿಗುತ್ತೆ. ಅಂದರೆ ನೀವು ದಾಲ್ ಸರೋವರದಲ್ಲಿ ಎಂಜಾಯ್ ಮಾಡಿಕೊಂಡು ಒಂದು ಆರಾಮಾಗಿ ಕೂತ್ಕೊಂಡು ಇಡೀ ಸರೋವರದ ಸೌಂದರ್ಯನ ನೋಡ್ತಾನೆ ಈ ನಿಮಗೆ ಬೇಕಾದಂಥ ಸ್ವೀಟ್ ಕಾರ್ನ್ ಆಗಿರ್ಬೋದು, ಕಾವಾ ಟೀ ಆಗಿರ್ಬೋದು, ಮತ್ತು ಹಣ್ಣು ಹಂಪಲುಗಳು ಕೂಡ ಆ ದೋಣಿನಲ್ಲೇ ಬರುತ್ತೆ. ಆ ದೋಣಿಯಲ್ಲಿ ಬರುವಂಥ ಹಣ್ಣು ಹಂಪಲುಗಳನ್ನು ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಹಾಗಾಗಿ ಒಂದು ಕಡೆ ಪ್ರಕೃತಿಯ ಸೌಂದರ್ಯವನ್ನು ನೋಡ್ತಾ, ಮತ್ತೊಂದು ಕಡೆ ನಮಗೆ ಬೇಕಾದಂತಹ ಒಳ್ಳೊಳ್ಳೆ ಇವುಗಳನ್ನು ಸೇವನೆಯನ್ನು ಮಾಡ್ತಾ ಮುಂದಕ್ಕೆ ಸಾಗ್ಬೋದಾಗಿದೆ. ದಾಲ್ ಸರೋವರದ ಕೆಳಭಾಗದಲ್ಲಿ ಏನು ಹಸಿರು ಕಾಣ್ತಾ ಇದೆ, ಒಳಗಡೆಯಿಂದ ಹಲವು ಸಸ್ಯಗಳು ಕೆಳಗಡೆಯಿಂದ ಬೆಳೆದಿರುವಂಥದ್ದು. ಜೊತೆಯಲ್ಲಿ ಸ್ಪ್ರಿಂಗ್ಸ್ ಅಂದರೆ ಈ ನೀರು ಆ ಭೂಮಿಯ ತಳಭಾಗದಿಂದ ಮೇಲಕ್ಕೆ ಬರ್ತದೆ. ಈ ನೀರು ಹೊರಗಡೆಯಿಂದ ಬರಲ್ಲ, ಭೂಮಿಯ ಆಳದಿಂದ ತಳಭಾಗದಿಂದ ಮೇಲಕ್ಕೆ ಬರ್ತದೆ. ಹಾಗಾಗಿ ಇದು ವಿಶೇಷವಾದ ಸರೋವರ. ನಮ್ಮ ಬಾವಿನಲ್ಲಿ ಹೇಗೆ ನೀರು ಉದ್ಭವ ಆಗುತ್ತೋ ಆ ರೀತಿ. ಜೊತೆಯಲ್ಲಿ ನಾವು ಈಗ ನಮ್ಮ ಇದ್ರ ಭಾಗದಲ್ಲೂ ಕೂಡ ನೋಡ್ಬೋದಾಗಿದೆ, ಹಣ್ಣಿನ ವ್ಯಾಪಾರಿಗಳು ಇಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಫ್ರೂಟ್ ಸಲಾಡ್. My channel name is Kashmiri Fruit Chaat. ನೋಡಿ, Channel name is Kashmiri Fruit Chaat. Okay? ಈ ಒಂದು ಹಣ್ಣಿನ ವ್ಯಾಪಾರಿಗಳು ಒಂದ್ ಕಡೆಗಿದ್ದಾರೆ, ಒಂದು ಕಡೆ ಎಲ್ಲರೂ ಕೂಡ ನಿಮಗೆ ಸಿಗ್ತಾರೆ, ಬಹಳ ಚೆನ್ನಾಗಿ ಮಾತಾಡಿಸ್ತಾರೆ. ಪ್ರವಾಸಿಗರನ್ನ ಪ್ರೀತಿ ಲವ್ ಇದರಿಂದ ಮಾತಾಡ್ತಾರೆ. ಹಾಗಾಗಿ ನೀವು ಬಂದಾಗ ಕಾಶ್ಮೀರ ಜನರ ಒಂದು ಪ್ರೀತಿಯ ಜೊತೆ ವಿಹಂಗಮ ನೋಟವನ್ನು ಕೂಡ ನೀವು ನೋಡ್ಬೋದಾಗಿದೆ.
ನೋಡಿ, ದಾಲ್ ಸರೋವರ ಬಂದಾಗ ನೀವು ದಾಲ್ ಸರೋವರದ ಪಕ್ಕದಲ್ಲಿ ಉಳ್ಕೋಬಹುದು. ಅದಕ್ಕೋಸ್ಕರ ಈ ತೇಲುವ ದೋಣಿಗಳು ಅಂದ್ರೆ ಲಾಡ್ಜ್ಗಳು ಕೂಡ ಇದೆ. ಈ ದೋಣಿಗಳಲ್ಲೇ ಲಾಡ್ಜ್ಗಳನ್ನು ಮಾಡಿದ್ದಾರೆ. ಈ ಲಾಡ್ಜ್ಗಳಲ್ಲಿ ಉಳ್ಕೋಬಹುದು. ದಾಲ್ ಸರೋವರದ ಹಗಲು ರಾತ್ರಿಯ ಸೌಂದರ್ಯವನ್ನ ನೀವು ಸವಿಬಹುದು. ಹಾಗಾಗಿ ಒಂದೊಂದು ಬೋಟ್ ಕೂಡ ಒಂದೊಂಥರ ವಿಶಿಷ್ಟವಾಗಿದೆ. ಇದ್ರ ಒಳಗಡೆ ನಿಮಗೆ ಉಳ್ಕೋಬಹುದು. ಊಟಕ್ಕೂ ಕೂಡ ವ್ಯವಸ್ಥೆ ಇರ್ತದೆ, ಬಾತ್ರೂಮ್ ವ್ಯವಸ್ಥೆ ಇರ್ತದೆ. ಯಾವ ರೀತಿ ಲಾಡ್ಜ್ನಲ್ಲಿ ವ್ಯವಸ್ಥೆ ಇರ್ತದೆ ಅದೇ ರೀತಿಯಾಗಿ ಬಹಳ ಸುಂದರವಾದಂತಹ ಬೋಟಿಂಗ್ ಹೌಸ್ಗಳನ್ನು ನೀವು ನೋಡ್ಬೋದಾಗಿದೆ. ಈ ಬೋಟಿಂಗ್ ಹೌಸ್ಗಳಲ್ಲಿ ಉಳ್ಕೊಳ್ಳಿಕ್ಕೆ ಒಳಗಡೆ AC ಕೂಡ ಇರ್ತದೆ. ಅಂದರೆ ನಿಮ್ಮನ್ನು ಹೀಟರ್ಸ್ಗಳು ಅಂದರೆ ಈ ಒಂದು ವೆದರ್ನಲ್ಲಿ ಚಳಿಯನ್ನು ತಡಿಲಿಕ್ಕೆ ಹೀಟರ್ಗಳನ್ನು ಕೂಡ ಇಟ್ಟಿರ್ತಾರೆ. ಹಾಗಾಗಿ ನೀವು ನೋಡಿರ್ಬೋದು ಮಿಷನ್ ಕಾಶ್ಮೀರ್ ಫಿಲಮಲ್ಲಿ ಬುಮ್ರು ಸಾವನ್ನ ಇದೇ ಬುಮ್ರು ಸಾಂಗ್ನ ಇದೇ ಒಂದು ಸ್ಪಾಟ್ನಲ್ಲಿ ಶೂಟ್ ಮಾಡಿರುವಂಥದ್ದು ಬಹಳ ಫೇಮಸ್ ಆಗಿತ್ತು. ಆ ಸಂದರ್ಭದಲ್ಲಿ ಹಲವು ಫಿಲಮ್ಗಳ ಶೂಟಿಂಗ್ ಕೂಡ ಈ ದಾಲ್ ಸರೋವರದಲ್ಲಿ ನಡೆದಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ನೀವು ಹಿಂಬದಿಯಲ್ಲಿ ದೂರದಲ್ಲಿ ಆ ಬೆಟ್ಟವನ್ನು ಕಾಣ್ತಾ ಇದ್ದೀರಿ. ಅದು ಒಂದು ಕಾಲದಲ್ಲಿ ಒಂದು ಅಗ್ನಿ ಪರ್ವತ ಆಗಿರ್ತದೆ, ವಾಲ್ಕೆನೋ ಆಗಿರ್ತದೆ. ಆ ಸಂದರ್ಭದಲ್ಲಿ ಅದು ತಣ್ಣಗೆ ಆ ಒಂದು ವಾಲ್ಕೆನೋ ಅಂದರೆ ಒಂದು ಅಗ್ನಿ ಪರ್ವತ ಸಿಡಿದು ತದನಂತರ ತಣ್ಣಗಾಗಿ ಆ ಬೆಟ್ಟ ತಣ್ಣಗಾಗ್ಲಿಕ್ಕೆ ಕಾರಣ ಇದೇ ದಾಲ್ ಸರೋವರ. ಈ ದಾಲ್ ಸರೋವರದ ನೀರಿನಿಂದಾಗಿ ಅದು ತಂಪಾಯಿತು. ತದನಂತರ ಶಂಕರಾಚಾರ್ಯರು ಅಲ್ಲಿ ನೆಲೆಸಿ ಅವರ ಪೀಠ ಒಂದು ಶಂಕರಾಚಾರ್ಯರು ಶಿವನ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅದೊಂದು ಫೇಮಸ್ ಆದಂತಹ ದೇವಸ್ಥಾನ ಆಗಿದೆ ಇವತ್ತು. ಸೊ ಹೀಗಾಗಿ ದಾಲ್ ಸರೋವರದ ಪಕ್ಕದಲ್ಲೇ ಸುಂದರವಾದಂತಹ ಒಂದು ಟೆಂಪಲ್ ನೋಡ್ಬೋದು. ಅದು ಶಂಕರಾಚಾರ್ಯರು ಸ್ಥಾಪನೆ ಮಾಡಿರುವಂಥ ಶಿವನ ಒಂದು ಟೆಂಪಲ್ ಕೂಡ ನೋಡಿದ್ದೀರಿ. ಸೊ ಹಾಗಾಗಿ ಇಲ್ಲಿ ಪಕ್ಕದಲ್ಲಿ ದಾಲ್ ಸರೋವರದಲ್ಲಿ ನೀವು ಬಹಳ ವಿಶಿಷ್ಟವಾದ ಒಂದು ಸುಂದರವಾದ ಹಕ್ಕಿಗಳನ್ನು ಕೂಡ ನೋಡ್ಬೋದಾಗಿದೆ. ವಿಶೇಷವಾದ ಹಕ್ಕಿಗಳು ವಿದೇಶಗಳಿಂದ ಹಾರಿ ಬಂದು ಇಲ್ಲಿ ಬರ್ತವೆ ಅಂತ ಹೇಳ್ತಾರೆ. ಆ ರೀತಿಯಾದಂಥ ಒಂದು ಸುಂದರವಾದಂಥ ದಾಲ್ ಸರೋವರನ್ನ ನಿಮಗೆ ತೋರಿಸ್ತಾ ಇರುವಂಥದ್ದು. ಇಲ್ಲಿ ತೇಲುವ ಒಂದು ಮಾರ್ಕೆಟ್ ಕೂಡ ಇದೆ. ಅಂದರೆ ಈ ಬೋಟಿಂಗ್ ಹೌಸ್ಗಳ ರೀತಿಯಲ್ಲಿ ನಿಮಗೆ ಬೇಕಾದ ವಸ್ತುಗಳು ಕೂಡ ಅಲ್ಲಿ ಸಿಗ್ತದೆ. ಹಾಗಾಗಿ ಒಂದು ಕಡೆ ಸುಂದರವಾದ ಬೋಟಿಂಗ್ ಹೌಸ್ಗಳು, ಮತ್ತೊಂದು ಕಡೆ ದಾಲ್ ಸರೋವರದ ಸೌಂದರ್ಯ, ಎಲ್ಲವನ್ನು ನೋಡಿದಾಗ ಮನಸ್ಸು ಭಾಳ ಸಂತೋಷ ಭರಿತವಾಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಕಾಶ್ಮೀರ ಅಂತ. ಕಾಶ್ಮೀರದ ಸೌಂದರ್ಯವನ್ನು ತೋರಿಸ್ಲಿಕ್ಕೆ, ವರ್ಣನೆ ಮಾಡಲಿಕ್ಕೆ ಸಮಯನೇ ಸಾಕಾಗೋದಿಲ್ಲ. ಹಾಗಾಗಿ ನಮ್ಮ ಕೈಲಾದಷ್ಟು ಕಾಶ್ಮೀರವನ್ನು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇವೆ. ಅದರಲ್ಲೂ ಕೂಡ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಕಾಶ್ಮೀರದ ಪ್ರವಾಸಿಗರ ಒಂದು ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಈಗ ಸ್ವಲ್ಪ ಸೆಕ್ಯೂರಿಟಿ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಶಾಂತವಾದ ವಾತಾವರಣ ಕೂಡ ಇದೆ. ಯಾರು ಕಾಶ್ಮೀರವನ್ನು ಪ್ರವಾಸವನ್ನು ಮಾಡಬೇಕಂದ್ರೆ ಖಂಡಿತವಾಗೂ ಕಾಶ್ಮೀರಕ್ಕೆ ಬರ್ಬೋದು. ಈ ಸೌಂದರ್ಯದ ಗಣಿಯನ್ನು ಕಣ್ತುಂಬ ತುಂಬ್ಕೋಬೋದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪ್ರಸನ್ನ ದೇವ್ನು, ಜೀ ಕನ್ನಡ ನ್ಯೂಸ್, ಕಾಶ್ಮೀರ.